ನಾವು ಹಿಂದೂ ರಾಷ್ಟ್ರ ಸಮನ್ವಯ ವತಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಸಾವಿರಾರು ಕೇಸರಿ ಶಾಲುಗಳನ್ನು ಹಂಚಿ ಹಿಂದೂ ವಿದ್ಯಾರ್ಥಿನಿಯರು ಕೇಸರಿ ಶಾಲ್ ಹಾಕೊಂಡು ಹೋಗಬೇಕು ಅನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬ್ಯಾಡ್ರಿ, ಹಿಂದೂ ಮುಸ್ಲಿಂ ಅಂತ ಬೇಕಾದಷ್ಟು ಮಾಡಿದ್ದೀರಾ, ಬ್ಯಾಡಿ. ನಮ್ಮ ಕರ್ನಾಟಕನ ಶಾಂತಿಯಿಂದ ಇರಕ್ಕೆ ಬಿಡಿ ದಯವಿಟ್ಟು. कर्नाटक के जिला बागलकोट में हिजाब और तालीमी इदारों में केसरी शॉल के इस्तेमाल के मामले पर कशीदगी की इतलात मौसूल हुई है. इलाके में स्कूलों और कॉलेजों में हिजाब पहनने की मुखालिफत भी देखने में आई है. श्री राम सेना के सरबराह प्रमोद मुतालिक की क़ियादत में तंजीम के कारकुनों ने बागलकोट में तलबा के दरमियान केसरी शॉल तकसीम की. ये तकसीम एक सरकारी डिग्री कॉलेज के बाहर की गई, जहां तालिब इल्मों और तालिबात दोनों को केसरी शॉलें दी गई. शालों की तकसीम के बाद बॉस तलबा को केसरी शाल पहनकर कॉलेज कैंपस में दाखिल होते देखा गया. ताहम कॉलेज की इमारत में दाखिल होने से कबल चंद तलबा ने अपनी शालें बैग में रख ली और फिर अंदर गए. तलबा ने मौजूदा ड्रेस कोड के हवाले से सवाल उठाते हुए कहा कि अगर मुस्लिम तलबा को तालीमी इदारों में हिजाब पहनने की इजाजत है तो उन्हें भी इसी तरह केसरी शाल पहनने की इजाजत दी जानी चाहिए. तलबा का कहना था कि जिस तरह तमाम बिरादरियों के लिए मजहब अहमियत रखता है, इसी तरह हिंदू मजहबी शनाख्त भी इनके लिए अहम है. बास तलबा ने कहा कि वो आइंदा भी केसरी शॉल पहनकर कॉलेज आएंगे और अगर कॉलेज इंतजामिया की जानिब से इनसे सवाल किया गया तो वो वजाहत तलब करेंगे कि हिजाब की इजाजत होने के बावजूद उन्हें केसरी शॉल पहनने की इजाजत क्यों नहीं दी जाती. तलबा ने यह भी कहा कि इस तरह का फर्क इम्तियाजी सुलूक के मुतादिफ है और इन्होंने इस पर अपनी नाराजगी का इजहार किया. दूसरी जानिब बागलकोट के नवानगर पुलिस स्टेशन की पुलिस को अमन व अमान बरकरार रखने के लिए तैनात किया गया. एहतियाती इकदाम के तौर पर कॉलेज के बाहर पुलिस एहलकारों को तैनात किया गया ताकि श्री राम सेना के कारकुन कॉलेज कैंपस में दाखिल ना हो सके. उधर ऑल इंडिया मिली काउंसिल के सेक्रेटरी सैयद शफीउल्लाह ने प्रमोद मुतालिक के बयानात और तलबा में केसरी शालों के तकसीम पर रद्द अमल जाहिर करते हुए कहा कि ये सब फिरका वराना कशीदगी पैदा करने की कोशिश है. इन्होंने प्रमोद मुतालिक से अपील की कि वो कर्नाटक में कशीदगी को हवा ना दें और रियासत में अमन व अमायनगी बरकरार रखने में ताउन करें. सैयद शफीउल्लाह ने कहा कि इस तरह की तमाम सरगर्मियों से गुरेज किया जाना चाहिए और हिंदू मुस्लिम इख्तलाफात पैदा करने की कोशिशों से बचना चाहिए. इन्होंने जोर देकर कहा कि कर्नाटक को पुरअमन रहने दिया जाना चाहिए. ಮುತಾಲಿಕ್ ಅವರು ಕಾಯ್ತಾ ಇರ್ತಾರೆ ಇಂಥ ವಿಷಯಕ್ಕೆ. ಬಹಳ ಕಾಲದಿಂದ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ, ಫಸ್ಟು ಅವರು ಶಿವಸೇನೆ ಅಂತ ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ. ಬಾಲ್ ಠಾಕ್ರೆ ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಬಂದು ಇಲ್ಲಿ ಶಿವಸೇನೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಬಂದು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಶಿವಸೇನೆ ಬಗ್ಗೆ ಒಂದು ಪ್ರೆಸ್ ಬ್ರೀಫಿಂಗ್ ಇಟ್ಕೊಂಡಿದ್ರು. ಆಗ ಇಲ್ಲಿನ ಕನ್ನಡಿಗರೆಲ್ಲ ಓಡಿಸ್ಕೊಂಡು ಹೋಗಿ ಮಾಡಿದ್ಮೇಲೆ ಇವರು ಶ್ರೀರಾಮ್ ಸೇನೆ ಅಂತ ಪ್ರಾರಂಭ ಮಾಡಿದ್ರು. ಅದೆಲ್ಲ ಆದಮೇಲೆ ಒಂದು ತಿಂಗಳು ಬಿಟ್ಬಿಟ್ಟು ಶ್ರೀರಾಮ್ ಸೇನೆ ಅಂತ ಜ್ಞಾಪಕ ಮಾಡಿಕೊಂಡು ಅದು ಮಾಡ್ತಾಯಿದ್ದಾರೆ. ಆ ಶ್ರೀರಾಮ್ ಸೇನೆ ಹೆಸರಿಂದ ಇವ್ರು ಮಾಡ್ತಾ ಇರೋದೇನೆಂದರೆ ಎಲ್ಲಿ ನೋಡಿದ್ರೂ ಏನಾದರೂ ಒಂದು ಹಿಂದೂ ಮುಸ್ಲಿಂ ಗಲಾಟೆಗಳು ಮಾಡಿಸೋದಕ್ಕೆ. ಅದು ಯಾರೋ ವಿಡಿಯೋನೂ ಬಂದಿತ್ತು, ಶಿವಾಜಿನಗರದಲ್ಲೂ ಗಲಾಟೆ ಮಾಡಿಸ್ತೀನಿ ಬೇಕಾದರೆ ಅಂತ ಹೇಳ್ಕೊಂಡಿರೋದು. ಎಲ್ಲಿ ಮುಸ್ಲಿಮ್ಸ್ ಇದ್ದಾರೋ ಅಲ್ಲಿ ಗಲಾಟೆ ಮಾಡಿಸ್ತೀನಿ ಅಂತ ಇವರು ಹೇಳಿರೋ ವಿಡಿಯೋನೂ ಬಂದಿದೆ. ಇವರು ಕಾಯ್ತಾ ಇರ್ತಾರೆ ಇಂಥ ವಿಷಯಕ್ಕೆ. ಸರ್ಕಾರ ಮುಸಲ್ಮಾನ್ ಹೆಣ್ಮಕ್ಳಿಗೆ ಹಿಜಾಬ್ ಹಾಕ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋದು ಬಹಳ ಸ್ವಾಗತಾರ್ಹ. ಯಾಕೆ ಅಂದರೆ ಮುಸಲ್ಮಾನರಲ್ಲಿ ಒಂದು ಹೆಣ್ಮಗು ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ ತಂದೆ ತಾಯಿ ಹಿಜಾಬ್ ಹಾಕ್ಕೊಂಡು ಹೋಗಮ್ಮ ಅಂತಾರೆ. ಇಸ್ಲಾಂನಲ್ಲಿ ಅದೊಂದು ನಮ್ಮ ಧಾರ್ಮಿಕ ವಿಷಯ. ಇದ್ರ ಬಗ್ಗೆ ಚಿಂತೆ ಪಟ್ಕೊಳ್ಳೋದು ನಮ್ಮ ಪ್ರಮೋದ್ ಮುತಾಲಿಕ್ ಅವರಿಗೆ ಬೇಕಾಗಿರಲಿಲ್ಲ. ಆದ್ರೂ ಇದನ್ನು ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡಿಸೋದಕ್ಕೆ ಶಾಲ್ ಹಾಕ್ಕೊಳ್ಳಿ ರೀ ಸ್ವಾಮಿ, ಇದರಲ್ಲಿ ಹಿಂದೂಗಳು ಚಿಂತೆ ಪಡೋವಂಥದ್ದು ಏನಿದೆ? ನಮ್ಮ ಹೆಣ್ಮಕ್ಳು ಶಾಲ್ ಹಾಕ್ಕೊಂಡು ಹೋದರೆ ಹಿಂದೂಗಳಿಗೆ ಏನು ತೊಂದರೆ ಆಗುತ್ತೆ? ಹಿಂದೂ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ? ಇವರು ಯೂನಿಫಾರ್ಮ್ ಹಾಕಲ್ಲ ಅಂತ ನಿಮಗೇನು ಗೊತ್ತು? ನೀವು ಶಾಲೆಗೆ ಹೋಗಿಲ್ಲ ಪಾಪ, ಆಮೇಲೆ ನಿಮ್ಮ ಸಂಸಾರ ಇಲ್ಲ, ಹೆಣ್ಮಕ್ಳಿಲ್ಲ, ಶಾಲೆ ಬಗ್ಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ ಇವರು ಶಾಲೆ ಹಾಕ್ಕೊಂಡು ಹೋಗಲಿ, ಅವ್ರು ಹಿಜಾಬ್ ತೆಗೆದು ಬಿಡಲಿ ಅಂತ. ಯಾಕ್ರಿ ಹಿಜಾಬ್ ತೆಗಿಬೇಕು? ಹೆಣ್ಮಕ್ಳು ಮಖ ನೋಡಬೇಕಾ ನೀವೆಲ್ಲ? ನಾವೆಲ್ಲ ಮುಸಲ್ಮಾನರಲ್ಲಿ ಹೆಣ್ಮಕ್ಳು ಮಖ ತೋರಿಸ್ಬಾರ್ದು, ತಲೆ ತೋರಿಸ್ಬಾರ್ದು ಅಂತಿದೆ. ಬರೀ ಸ್ವಲ್ಪ ಇಟ್ಕೊಮ್ಮ, ಹಿಜಾಬ್ ಹಾಕ್ಕೊಮ್ಮ ಅಂತೀವಿ. ನೀವು ಯಾತಕ್ಕೆ ಅದ್ರ ಬಗ್ಗೆ ಚಿಂತೆ ಪಟ್ಕೊಳ್ತಾ ಇದ್ದೀರಾ? ಗಲಾಟೆ ಮಾಡೋಕ್ಕೆ ಹೊರಟಿದ್ದೀರಾ? ಇದಕ್ಕೂ ಹಿಂದೂ ಮುಸ್ಲಿಂ ಅಂತ ಮಾಡ್ತಾಯಿದ್ದೀರಾ. ಇದು ಸರಿ ಇಲ್ಲ ನೋಡಿ. ಆಗಲೇ UP, ಆಸಾಮು, ಬಿಹಾರು ಅಲ್ಲೆಲ್ಲ BJP ಸರ್ಕಾರಗಳು ಬರೀ ಹಿಂದೂ ಮುಸ್ಲಿಂ ಅಂತ ಗಲಾಟೆಗಳು ನಡೀತಾ ಇದ್ದಾವೆ. ಈಗ ಬಂಗಾಲ್ನಲ್ಲೂ ಗಲಾಟೆಗಳು ಪ್ರಾರಂಭ ಆಗಿದೆ.
ಅಂಥ ಗಲಾಟೆ ನಾಡು ನಮ್ಮ ಕರ್ನಾಟಕ ನಾಡು ಶಾಂತಿಗಾಗಿ ಭಾಳ ಹೆಸರುವಾಸಿ. ಇಲ್ಲಿ ಗಲಾಟೆಗಳು ಮಾಡಿಸಿ ಹಿಂದೂ ಮುಸ್ಲಿಂ ಅಂತ ಮಾಡ್ಸೋಕ್ಕೆ ಹೋಗಬೇಡಿ. ಅವೆಲ್ಲ ಭೀಮಾರು ಸ್ಟೇಟ್ ಅಂತ ಹೇಳಿಬಿಟ್ಟು ಹೆಸರು ಪಟ್ಕೊಂಡಿವೆ ಆ ಸ್ಟೇಟುಗಳೆಲ್ಲ. ನಮ್ಮ ಸ್ಟೇಟು ಟ್ಯಾಕ್ಸಲ್ಲಿ ನಂಬರ್ 1 ಸ್ಟೇಟು. ನಾವು ಕೊಡೋ ಟ್ಯಾಕ್ಸಲ್ಲಿ ನಾರ್ತ್ ಇಂಡಿಯನ್ ಬೇಕಾದಷ್ಟು ರಾಜ್ಯಗಳು ಬದುಕ್ತಾ ಇದ್ದಾವೆ. ಆ ರಾಜ್ಯಗಳಲ್ಲಿ ನೀವು ಬರೀ ಹಿಂದೂ ಮುಸ್ಲಿಂ ಅಂತ ಗಲಾಟೆಗಳು ಮಾಡಿಸಿ ಆ ರಾಜ್ಯಗಳ ಗತಿ ಆ ರೀತಿ ಮಾಡಿಸಿದ್ದೀರಾ. ಈಗ ನಮ್ಮ ರಾಜ್ಯಕ್ಕೆ ನೀವು ಯಾಕೆ ಕೊಳ್ಳೆ ಹೊಡೆಯೋಕ್ಕೆ ಹೋಗ್ತಾ ಇದ್ದೀರಾ? ಮುಸಲ್ಮಾನ್ ಹೆಣ್ಮಕ್ಳು ಹಿಜಾಬ್ ಹಾಕ್ಕೊಳ್ಳೋದಕ್ಕೆ ನಿಮ್ಗೇನು ತೊಂದರೆ ಆಗೋಲ್ಲ. ಯಾವ ಸ್ಕೂಲಲ್ಲೂ ಏನೂ ಆಗೋದಿಲ್ಲ. ಬೇಕಾದಷ್ಟು ಬೇರೆ ಸ್ಟೇಟಲ್ಲಿ ಎಲ್ಲ ಹಿಜಾಬ್ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ಲ, ಏನಾಗ್ಬಿಡ್ತಾ ಇದೆ? ಹೆಣ್ಮಕ್ಳು ಓದೋದಕ್ಕೆ ಅಡ್ಡಿಪಡಿಸಿ 2020ರಲ್ಲಿ ನಿಮ್ಮ BJP ಸರ್ಕಾರ ಇದ್ದಾಗ ಇದಕ್ಕೆ ಕಡಿವಾಣ ಹಾಕ್ಸಿದ್ರಿ ನೀವೆಲ್ಲ ಸೇರಿಬಿಟ್ಟು. ನಮ್ಮ ಹೆಣ್ಮಕ್ಳು ಅರ್ಧಕ್ಕರ್ಧ ಯಾರು ಹಿಜಾಬ್ ತೆಗಿಯಲ್ಲ ಅಂದ್ರೋ ಅವರೆಲ್ಲ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರು. ಅವ್ರ ವಿದ್ಯಾಭ್ಯಾಸ ಇಲ್ದಂಗೆ ಆಗಿಬಿಟ್ರು. ನೀವು ಸಂತೋಷ ಪಟ್ಕೊಂಡು ಚಪ್ಪಾಳೆ ತಟ್ಟಿದ್ರಿ. ನಮ್ಮ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ದಿದ್ರೆ ನೀವು ಚಪ್ಪಾಳೆ ತಟ್ಟೋದೇನು ರೀ? ಎಲ್ಲಿನ ಮಾತಿದು? ನಿಮಗೆ ಮಕ್ಕಳಿಲ್ಲ ಸರಿ, ಮಕ್ಕಳಿರೋರಿಗೆ ಎಷ್ಟು ಚಿಂತೆ ಇರುತ್ತೆ ಹೆಣ್ಮಕ್ಳ ಬಗ್ಗೆ. ನೀವು ಯಾಕೆ ಇಂಥದ್ದೆಲ್ಲ ಮಾಡ್ತೀರಾ? ದಯವಿಟ್ಟು ಇದನ್ನು ಹಿಂದೂ ಮುಸ್ಲಿಂ ಅಂತ ಮಾಡಬೇಡಿ. ಸರ್ಕಾರ ಈ ಒಂದು ಹಿಜಾಬ್ ಹಾಕ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಾವೆಲ್ಲ ಸ್ವಾಗತಿಸ್ತೇವೆ. ನನ್ನ ಬೇಕಾದಷ್ಟು ಸ್ನೇಹಿತರು ಲಕ್ಷಾನುಗಟ್ಟಲೆ ಇದ್ದಾರೆ ಹಿಂದೂಗಳು. ಯಾರು ಅದಕ್ಕೆ ಸರಿಯಾಗಿದೆ ಅದಕ್ಕೆ ನಮಗೇನು ತೊಂದರೆ ಅಂತಾರೆ. ನೀವೇನು ರೀ ಒಬ್ಬರು ನಿಮ್ಮ ಸಂಸಾರನೂ ಇಲ್ಲ, ಹೆಣ್ಮಕ್ಳು ಇಲ್ಲ, ನಿಮ್ಗೆ ಹೆಂಗೆ ರೀ ಗೊತ್ತಾಗುತ್ತೆ ಹಿಜಾಬ್ ಬೇಕು ಬೇಡ ಅಂತ? ಆಮೇಲೆ ಹಿಜಾಬ್ ಹಾಕಿದ್ರೆ ಹಿಂದೂ ಹೆಣ್ಮಕ್ಳಿಗೆ ಏನು ತೊಂದರೆ ಆಗುತ್ತೆ? ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ಹಾಕಿದ್ರೆ ಇದಕ್ಕೆ ಬರೀ ಹಿಂದೂ ಮುಸ್ಲಿಂ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ನೀವೆಲ್ಲ ಇದು ಮಾಡ್ತಾಯಿದ್ರೆ ಇದು ಸರಿ ಇಲ್ಲ. ನಮ್ಮ ಕರ್ನಾಟಕ ಬೆಂಕಿ ಇಡೋದಕ್ಕೆ ಹೋಗಬೇಡಿ. ಎಲ್ಲರ ವಿಷಯದಲ್ಲೂ ಹಿಂದೂ ಮುಸ್ಲಿಂ ಅಂತ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ನಮ್ಮ ಪ್ರಮೋದ್ ಮುತಾಲಿಕ್ ಅವರಿಗೆ ನನ್ನ ಕರೆ ಮತ್ತು ಮನವಿ. ಈ ಬ್ಯಾಡ್ರಿ ಹಿಂದೂ ಮುಸ್ಲಿಂ ಅಂತ ಬೇಕಾದಷ್ಟು ಮಾಡಿದ್ದೀರಾ, ಬ್ಯಾಡಿ. ನಮ್ಮ ಕರ್ನಾಟಕನ ಶಾಂತಿಯಿಂದ ಇರೋಕ್ಕೆ ಬಿಡಿ ದಯವಿಟ್ಟು.